ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಯ ಮುಸ್ಸಂಜೆ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಮುಖ್ಯಾಂಶಗಳು. 37 ಲಕ್ಷ ಸುಪಾರಿ ಹತ್ಯೆ ಸಂಚು ಬಯಲು. ಮೈಸೂರು ಜಿಲ್ಲಾ ಪೊಲೀಸರು ವ್ಯಕ್ತಿಯೊಬ್ಬನ ಕೊಲೆಗೆ ಸಂಚು ರೂಪಿಸಿದ್ದ ಸುಪಾರಿ ಗ್ಯಾಂಗ್ನ ಒಟ್ಟು 7 ಆರೋಪಿಗಳನ್ನು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಮೈಸೂರಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 2 ಯುವತಿಯರು ಸೇರಿ 4 ಡ್ರಗ್ ಪೆಡ್ಲರ್ಸ್ ಅರೆಸ್ಟ್. ಶತಮಾನದ ಬಸ್ ತಂಗುದಾಣಕ್ಕೆ ಹೊಸ ಕಳೆ. ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೆಆರ್ ಆಸ್ಪತ್ರೆ ಮುಂಭಾಗದಲ್ಲಿರುವ ಸುಮಾರು 100 ವರ್ಷ ಹಳೆಯದಾದ ನವೀಕೃತಗೊಂಡ ಐತಿಹಾಸಿಕ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿದ್ದಾರೆ. ಮೈಸೂರು ಕ್ವಾಂಟಮ್ ಎಐ ಆರಂಭ. ಮೈಸೂರಿನಲ್ಲಿ ಎಐ ಮತ್ತು ಕ್ವಾಂಟಮ್ ತಂತ್ರಜ್ಞಾನವನ್ನು ತಳಮಟ್ಟದಿಂದ ಪ್ರೋತ್ಸಾಹಿಸಲು ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜೀಸ್ ಸಹಯೋಗದೊಂದಿಗೆ ಮೈಸೂರು ಕ್ವಾಂಟಮ್ ಎಐ ಫೌಂಡೇಶನ್ ಅಧಿಕೃತವಾಗಿ ಚಾಲನೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಟೋಲ್ ತಪ್ಪಿಸುವವರಿಗೆ ಬಿಸಿ. ಹೆದ್ದಾರಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಟೋಲ್ ಪಾವತಿಸದೆ ನಿಯಮ ಉಲ್ಲಂಘಿಸುವ ವಾಹನ ಸವಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಎನ್ಎಚ್ಎಐ ಮತ್ತು ಪೊಲೀಸರು ಜಂಟಿಯಾಗಿ 14 ಆಯಾಕಟ್ಟಿನ ಸ್ಥಳಗಳಲ್ಲಿ ಸಿಬ್ಬಂದಿ ನಿಯೋಜಿಸಿದ್ದಾರೆ. ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಅಕ್ರಮ. ಕೈದಿಗೆ ತಂಬಾಕು ಸರಬರಾಜು ಮಾಡಲು ಯತ್ನಿಸುತ್ತಿದ್ದ ಜೈಲು ವಾರ್ಡನ್ ಸಿಕ್ಕಿಬಿದ್ದ ಹಿನ್ನೆಲೆ ಬಂಧನ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭ. ಕರ್ನಾಟಕದ ಸಾಧಕರಾದ ಆರ್ ಗಣೇಶ್, ಸುಶೀಲಮ್ಮ ಮತ್ತು ಅಂಕೇಗೌಡ ಸೇರಿದಂತೆ 66 ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಲಕ್ನೋ ಆಗ್ರಾ ಎಕ್ಸ್‌ಪ್ರೆಸ್ ವೇನಲ್ಲಿ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಡಬಲ್ ಡೆಕ್ಕರ್ ಬಸ್. 6 ಮಂದಿ ದುರ್ಮರಣ, ಹಲವರಿಗೆ ತೀವ್ರ ಗಾಯ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ರಾಜಕೀಯ ನಿಲ್ಲಿಸಿ ಮೊದಲು ವ್ಯಾಟ್ ಇಳಿಸಿ ಎಂದು ಸಿಎಂ ಸಿದ್ದರಾಮಯ್ಯಗೆ ಆರ್ ಅಶೋಕ್ ಆಗ್ರಹ. ಖಾಸಗೀಕರಣದ ಭೀತಿ. ಕರ್ನಾಟಕದ 15 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆ ಖಾಸಗಿಗೆ ವಹಿಸಲು ಅನುಮತಿ ಕೋರಿ ಕೆಇಆರ್ಸಿಗೆ ಟಾಟಾ ಸಂಸ್ಥೆ ಅರ್ಜಿ ಸಲ್ಲಿಕೆ. ರಾಷ್ಟ್ರಪತಿ ಭವನದಲ್ಲಿ ಮಿಂಚಿದ ಹರ್ಮನ್ ಪ್ರೀತ್. ಟೀಂ ಇಂಡಿಯಾ ಮಹಿಳಾ ಕ್ಯಾಪ್ಟನ್ಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಐಪಿಎಲ್ 2026 ಕ್ವಾಲಿಫೈಯರ್. ಧರ್ಮಶಾಲಾ ಪಿಚ್ನಲ್ಲಿ ಇಂದು ನಡೆಯಲಿರುವ ಮಹತ್ವದ ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಕ್ವಾಲಿಫೈಯರ್ 1 ಪಂದ್ಯ. ಟಾಸ್ ಗೆಲ್ಲುವ ತಂಡಕ್ಕೆ ಹೆಚ್ಚಿನ ಲಾಭ. ಉಪೇಂದ್ರ ಮನೆಯಲ್ಲಿ ಮದುವೆ ಸಂಭ್ರಮ. ನಟ ಉಪೇಂದ್ರ ಅವರ ಸೋದರನ ಮಗ ನಿರಂಜನ್ ಸುಧೀಂದ್ರ ಅವರ ನಿಶ್ಚಿತಾರ್ಥದ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ದೆಹಲಿಯಲ್ಲಿ ಕ್ವಾಡ್ ಸಭೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನೇತೃತ್ವದಲ್ಲಿ ಇಂದು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಮಹತ್ವದ ಸಭೆ ಆರಂಭ. ಕೋರ್ಟ್ ಆದೇಶದ ಬೆನ್ನಲ್ಲೇ ದೇವಸ್ಥಾನಕ್ಕೆ ಭೇಟಿ. ಕಾಂತಾರ ಚಲನಚಿತ್ರದ ದೈವದ ದೃಶ್ಯವನ್ನು ಅಣಕವಾಡಿ ವಿವಾದಕ್ಕೀಡಾಗಿದ್ದ ರಣವೀರ್ ಹೈಕೋರ್ಟ್ಗೆ ಬೇಷರತ್ ಕ್ಷಮೆ ಯಾಚಿಸಿ ಚಾಮುಂಡೇಶ್ವರಿ ಸನ್ನಿಧಿಗೆ ಭೇಟಿ ನೀಡುವುದಾಗಿ ನೀಡಿದ್ದ ಭರವಸೆಯಂತೆ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇದೇ ತರ ಹೆಚ್ಚಿನ ಸುದ್ದಿಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.